ಮೂರ್ತಿ ಕಾರಣ ಶ್ರೀ ಗಣಪನ ಸಿರಿಚರಣಕ್ಕೆ ವಂದಿಪೇ. ಕೀರ್ತನಾರಂಭ ಕಾಲದಲ್ಲಿ ಸರ್ವಶಕ್ತ ಶಿವ ಪರಮಾತ್ಮನ ವಿಚಾರವನ್ನು ಕುರಿತು ಚಿಂತಿಸುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಜಗವೆಲ್ಲವೂ ಶಿವನ ಕರುಣೆಯಿಂದಲೇ ಆಗಿದೆ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಓಂಕಾರವೇ ಪ್ರಣವಾಕ್ಷರ, ಓಂಕಾರವೇ ಶಿವಸ್ವರೂಪ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಈ ಜಗತ್ತಿನಲ್ಲಿ ನಾವು ಯಾರು ಏನನ್ನೂ ಮಾಡಲಾಗುವುದಿಲ್ಲ. ಜಗತ್ತಿನಲ್ಲೆಲ್ಲ ಶಕ್ತಿ ಆವೃತವಾಗಿದೆ. ನೋಡಿ, ಕಣ್ಣಿಗೆ ಕೋರೈಸುವ ದೀಪಾಲಂಕಾರವನ್ನು ನೋಡಿದಾಗ ನಾವು ಕನ್ನಡದಲ್ಲಿ ಅದಕ್ಕೇನು ಹೇಳ್ತೇವೆ? ವಿದ್ಯುತ್ ಶಕ್ತಿ ಅಂತಲ್ಲವೇ? ಬುದ್ಧಿವಂತರಾದ ಹುಡುಗರನ್ನು ನೋಡಿದಾಗ ನಾವೇನು ಹೇಳ್ತೇವೆ? ಒಳ್ಳೆ ಬುದ್ಧಿ ಶಕ್ತಿ. ಚೆನ್ನಾಗಿ ಊಟ ಮಾಡೋರು ನೋಡಿದಾಗ ಒಳ್ಳೆ ಜೀರ್ಣ ಶಕ್ತಿ ಅಂತೇವೆ. ಹಾಗಾದರೆ ಬುದ್ಧಿ, ಜ್ಞಾಪಕ, ಜೀರ್ಣ ಅಂತ ನಾವು ಹೇಳುವಾಗ ಕೊನೆಯಲ್ಲಿ ಸೇರಿಸ್ತಿದ್ದೇವಲ್ಲ ಶಕ್ತಿ ಶಕ್ತಿ ಶಕ್ತಿ. ಆ ಶಕ್ತಿಯನ್ನೇ ಪರಂಜ್ಯೋತಿ ಪರಮಾತ್ಮ ಎಂದು ನಾವು ಪೂಜೆಯನ್ನು ಮಾಡುವುದು. ಎಂದ ಮೇಲೆ ಇಂದಿನ ದಿನ ಯಾವ ಶುದ್ಧಾತ್ಮರ ಜೀವನ ಚರಿತ್ರೆಯನ್ನು ನಾವು ಹೇಳಿ ಕೇಳಬೇಕು ಎಂದಿರುವೆವೋ ಅಂತಹ ಪರಬ್ರಹ್ಮ ಸ್ವರೂಪಿಗಳಾದ ಪ್ರಜಾಪಿತ ಬ್ರಹ್ಮ ಬಾಬಾರವರು ಇಹಲೋಕಕ್ಕೆ ಆಗಮಿಸಿ ಬಂದು ಜಗತ್ತಿನ ಕಲ್ಯಾಣಕ್ಕಾಗಿ ಶ್ರಮಿಸಿ ತಮ್ಮ ತನು ಮನ ಧನಗಳನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ವಿನಿಯೋಗಿಸಿ ಶುದ್ಧಾತ್ಮರಾಗಿ ಮೆರೆದು ಹೋದಂತಹ ಒಂದು ದಿವ್ಯ ಕಥಾಮೃತ ಸಾರ ಹೇಳಿ ಕೇಳಲು ಸಿಕ್ಕಿದೆ ನಮಗೆ ಒಂದು ಯೋಗ. ಇದು ಎಲ್ಲರಿಗೂ ಸಿಗುವುದಿಲ್ಲ ಈ ಸುಯೋಗ. ಹಿರಿಯರು ಒಂದು ಕಡೆ ಹೇಳ್ತಾರೆ, ಸುಮ್ಮನೆ ದೊರಕುವುದೇ ಯೋಗ, ಸುಮ್ಮನೆ ದೊರಕುವುದೇ ಯೋಗ. ಸುಮ್ಮನೆ ದೊರಕುವುದೇ ತನ್ನತ ಅರಿವುದು ಯೋಗ, ದುರ್ಗುಣ ಬಿಡುವುದು ತ್ಯಾಗ. ಅರಿತು ಹರಿಯ ಪದವನಿ ಬನಿಯೊಳಗೆ ಬಿಡದೆ ಎಂದು ಈ ಜನ್ಮ ಸಾರ್ಥಕವ. ಬಿಡದೆ ಹರಿಯ ಪದವನಿ ಬನಿಯೊಳಗೆ ಅನುನಯ ಹೊರೆಯನ್ನು ತರ ಮುಗಿವೆ. ಸುಮ್ಮನೆ ದೊರಕುವುದೇ ಯೋಗ ಯೋಗ. ಹಿರಿಯರು ಯೋಗ ಎಂದು ಸಾರಿದರು. ಸುಮ್ಮನೆ ದೊರಕುವುದೇ ಯೋಗ. ಯಾವುದು ಯೋಗ ಎಂದು ಪ್ರಶ್ನಿಸಿದಾಗ ತನ್ನನ್ನು ತಾನು ಅರಿಯುವುದೇ ಒಂದು ದೊಡ್ಡ ಯೋಗ. ತಾನು ಯಾರು, ತಾನು ಅವತರಿಸಿದ ಕಾರಣವೇನು, ತನ್ನಿಂದಾಗಿ ಜಗತ್ತಿಗೆ ಏನಾಗಬೇಕು ಎಂದು ಅರಿತು ನಡೆಯುವುದೊಂದು ದೊಡ್ಡ ಯೋಗ. ತನ್ನೊಳಗಿರುವ ದುರ್ಗುಣ ಬಿಡುವುದೇ ತ್ಯಾಗ. ತನ್ನನ್ನು ತಾನು ಅರಿಯದವನು, ತನ್ನೊಳಗಿರುವ ದುರ್ಗುಣಗಳನ್ನು ಬಿಡದವನು ಯಾವ ಕಾರ್ಯ ಮಾಡಿದರೂ ದೂಷಿತನಾಗಿಯೇ ಬಾಳುತ್ತಾನಾದ್ದರಿಂದಲೇ ಆತ್ಮಚಿಂತನೆಯನ್ನ ಮಾಡಿ ಪರಿಶುದ್ಧಾತ್ಮರಾಗಿ ನಾವು ಮೆರೆಯಬೇಕು. ಕಾರಣ, ಕಾಲ ಕಳೆದಂತೆಲ್ಲ ಈ ಕಾಲ ಚಕ್ರದಲ್ಲಿ ಸಿಲುಕಿದ ನಾವು ಎಲ್ಲರೂ ಅದರ ವಶವೇ. ಈ ಜೀವನವೇ ಒಂದು ನಾಟಕ ರಂಗ, ನಾವು ಇದರ ಪಾತ್ರಧಾರಿಗಳು. ನಮ್ಮ ನಮ್ಮ ಕಾಲಗತಿ ಮುಗಿಸಿಕೊಂಡು ಹೋಗುವುದೇ ಎನ್ನುವಾಗ ಆ ಕಾಲ ಚಕ್ರದ ತಿರುವಿನಲ್ಲಿ ಈಗ ಕಲಿಯುಗದ ಅಂತ್ಯವಾಗಿ
ಸತ್ಯಯುಗದ ಆದಿಯಾಗುತ್ತಿರುವ ಸಂಗಮ ಯುಗದಲ್ಲಿರುವ ನಾವು ಕೇವಲ ದುಃಖದಲ್ಲಿ ಮುಳುಗಿ ಹೋಗಿದ್ದೇವೆ. ಕಲಿಯುಗದ ಪ್ರಭಾವದಿಂದ ಜನರೆಲ್ಲರೂ ಬಹುವಾದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಹಣ 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 ಎಂದು ಹಲವರು, ಅಧಿಕಾರ ಅಧಿಕಾರ ಎಂದು ಮತ್ತೆ ಕೆಲವರು, ಹೆಣ್ಣು ಹೊನ್ನು ಮೊಣ್ಣಿಗಾಗಿ ಕೇವಲ ಅನ್ಯಾಯ ಅಕ್ರಮಗಳನ್ನೇ ಎಸಗಿ ಪಾಪ ಕೂಪದಲ್ಲಿ ಬಿದ್ದು ಹೊರಳಾಡುತ್ತಿರುವ ಈ ಜನರ ಕರ್ಮವನ್ನ, ಆ ಜನರು ಮಾಡುತ್ತಿರುವ ಕರ್ಮವನ್ನ ತನ್ನ ಯೋಗದಿಂದ ಭಸ್ಮವನ್ನಾಗಿಸಿ ಪರಿಶುದ್ಧಾತ್ಮರನ್ನಾಗಿ ಮಾಡಿ ಮೆರೆಸಲು ಸತ್ಯ ಶಾಂತಿಯನ್ನ ಜಗತ್ತೆಲ್ಲ ಸಾರುತ್ತಾ ಓಂ ಶಾಂತಿ ಎಂಬುದಾಗಿ ಇಡೀ ವಿಶ್ವ ಶಾಂತಿಗಾಗಿ ಶ್ರಮಿಸಿದಂತಹ ಆ ಮಹಾನುಭಾವರಾದ ಶುದ್ಧಾತ್ಮರ ಜೀವನ ಚರಿತ್ರೆಯನ್ನ ಹೇಳಿ ಕೇಳಲು ನಮಗೆ ಸಿಕ್ಕಿದೆ ಒಂದು ಸುಯೋಗ. ಪರಮಪಿತ ಪರಮಾತ್ಮನ ವಂಶೀಗರಾಗಿ ತಾವು ಅವತರಿಸಿ ಈಶ್ವರೀಯ ಕೃತ್ಯಗಳನ್ನ ಮಾಡಿ ಜಗತ್ ಕಲ್ಯಾಣವನ್ನು ಬಯಸಿದಂತಹ ಪ್ರಜಾಪಿತ ಬ್ರಹ್ಮ ಬಾಬಾರವರ ಜೀವನ ಚರಿತ್ರೆಯ ಸೂಕ್ಷ್ಮ ಪರಿಚಯವನ್ನ ನಾವೀಗ ಮಾಡಿಕೊಳ್ಳೋಣ. ಶಿವ ಶಿವ ಎಂಬ ನಾಮವ ಜಪಿಸಲು ಭವದುರಿತಗಳು ದೂರಾಗುವವೋ. ಪರಮಪಿತನು ಧರೆಯಲ್ಲಿ ಅವತರಿಸಿದ ದಿವ್ಯ ಕಥಾಮೃತ ಸಾರ. ಬ್ರಹ್ಮ ಬಾಬ ಜಯ ಪಾಹಿ ಮಾಂ, ಬ್ರಹ್ಮ ಬಾಬ ಜಯ ರಕ್ಷ ಮಾಂ. ಓಂ. ಪವಿತ್ರವಾದ ನಮ್ಮ ಭಾರತ ದೇಶದಲ್ಲಿ ತಾನೇ ತಾನಾಗಿ ವಿರಾಜಮಾನನಾಗಿ ಮೆರೆಯುತ್ತಿರುವ ಸಿಂಧು ಪ್ರದೇಶ, ಇಲ್ಲಿ ಕೃಪಲಾನಿ ಕುಲದಲ್ಲಿ ಅವತರಿಸಿದ ಓರ್ವ ಶಾಲಾ ಮುಖ್ಯೋಪಾಧ್ಯಾಯರಾಗಿ ಮೆರೆಯಬಹುದಾದ ಮಹಾದೈವ ಭಕ್ತರು ವಾಸವಾಗಿದ್ದಾರೆ. ಹೆಸರು ವಲ್ಲಭಾಚಾರಿ ಎಂದು. ಈ ಮಹಾನುಭಾವ ಅದೆಂತಹ ಪುಣ್ಯಾತ್ಮ ಎಂದರೆ ಅದು ಎಷ್ಟು ಜನ್ಮಗಳ ಪುಣ್ಯದ ಫಲವೋ. ಪರಮಪಿತ ಪರಮಾತ್ಮನ ಅನುಗ್ರಹದಿಂದ ಒಬ್ಬ ದೇವತಾ ಗುಣಗಳಿರುವ ಮಗನನ್ನೇ ವರವಾಗಿ ಪಡೆದಿದ್ದಾರೆ. ಅಂದರೆ 1876ರಲ್ಲಿ ಒಂದು ಗಂಡು ಮಗುವಿನ ಅವತಾರವಾಗಿದೆ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, ಅವತರಿಸಿದನು ಲೋಕೋದ್ಧಾರಕ ಈ ಪರಿಶಿಶುವಿನ ಜನನದಲ್ಲಿ. ಅರಿತು ಹರಿಯ ಧರೆಯನ್ನು ಅವತರಿಸಲು, ಅರಿತು ಧರೆಯನ್ನು ಧರಿಸಲು ಹರಿಯ ವರವ ಪಡೆದು ಧರೆಯಲ್ಲಿ ಧರೆಯೋದ್ಧಾರಕ ಅವತರಿಸಿದ ಕಾರ್ಯ ನೆಲೆಯಲು ಆನಂದ 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 ಮಹದಾನಂದ ಆನಂದ. ಮಗನ ಅವತಾರ ಆನಂದ, ಜಗತ್ತಿಗಾನಂದ. ಸಕಲ ಜೀವರಾಶಿಗಳ ದುರಿದ ದೋಷಗಳನ್ನು ಹೋಗಲಾಡಿಸಿ ಪರಿಶುದ್ಧಾತ್ಮರನ್ನಾಗಿ ಮಾಡಿ ಮೆರೆಸಲು ತಾನೇ ತಾನಾಗಿ ಅವತರಿಸಿದ್ದಾನೆ. ಹೇಗೆ ಕಂಗೊಳಿಸುತ್ತಿದ್ದಾನೆ ಈ ಮಗು ಎಂದರೆ, ಅಂಧಕಾರದಲ್ಲಿ ಮುಳುಗಿರುವಂತಹ ಈ ಪ್ರಪಂಚವನ್ನ ಸುಜ್ಞಾನ ಸಾಗರ ಎನ್ನುವೆಡೆಗೆ ಕೈ ಹಿಡಿದು ಕರೆತರಲು ಆ ಪರಮಪಿತ ಪರಮಾತ್ಮನೇ ಶುದ್ಧಾತ್ಮನನ್ನ ಈ ಧರೆಗೆ ಕಳುಹಿಸಿದನೇನೋ ಅನ್ನುವ ತೆರದಲ್ಲಿ ಕಂಗೊಳಿಸುತ್ತಿದ್ದಾನೆ. ಫಳ ಫಳನೆ ಹೊಡೆಯುವ ಕಂಗಳಿಂದಲೇ ಥಳಥಳನೆ ಮೆರೆದು ಜಗ ಜಗನೆ ಜಗಿಪ ಈ ಜಗತ್ತನ್ನ, ಇಡೀ ವಿಶ್ವವನ್ನೇ ತನ್ನ ಸ್ನೇಹ ಸೌಹಾರ್ದತೆಗಳ ಹೆಡೆಗೆ ಕೈ ಹಿಡಿದು ಕರೆತರಲು ಆ ಮುದ್ದು ರೂಪಿ ಕೃಷ್ಣನೇ ಈ ರೀತಿ ಬಂದಿರುವನೇನೋ ಅನ್ನುವ ತೆರದಲ್ಲಿ ಗೌರವ ವರ್ಣದಿಂದ ಕೂಡಿದವನಾಗಿ ಕಂಗೊಳಿಸುತ್ತಿರುವ ಈ ಮಗುವಿಗೆ ಏನೆಂದು ಹೆಸರಿಡಬೇಕು ಅಂತ ಹಿರಿಯರೆಲ್ಲರೂ ಯೋಚನೆಯನ್ನು ಮಾಡುವಾಗ 11ನೆಯ ದಿವಸ ನಾಮಕರಣ ಶಾಸ್ತ್ರಕ್ಕಾಗಿ ಎಲ್ಲರೂ ಸೇರಿದ್ದಾರೆ. ನಾಮಕರಣ ಶಾಸ್ತ್ರ ಈಗಲೂ ಅಷ್ಟೇ ನಮ್ಮಲ್ಲಿ ನಾಮಕರಣ ಶಾಸ್ತ್ರ ಬಹಳ ಚೆನ್ನಾಗಿ ಆಚರಣೆ ಮಾಡುತ್ತಾರೆ. ಹಿಂದಿನ ಕಾಲದಲ್ಲಿ ಅದರ ವೈಭವೋ ವೈಭವ. ಲಾಡು, ಚಿರೋಡಿ, ಗಢಾಯಿ, ದಮ್ರೋಡು, ದೂದ್ಪೇಡ, ಕೇಸರಿಬಾದು, ಮೈಸೂರು ಪಾಕು ಅಂತ ಹೇಳಿ ವಿಧ ವಿಧವಾದ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಹಂಚಿ ಆನಂದವನ್ನು ಪಡ್ತಾ ಇದ್ರು. ಆದರೆ ಈಗ ಇದು ನವೀನ ಕಾಲವಾದ್ರಿಂದ ಸ್ವಲ್ಪ ವ್ಯತ್ಯಾಸ. ಸ್ನೇಹಿತರು ಏನಾದರೂ ರಸ್ತೆ ಸಿಕ್ಕಿದ್ರೆ ಇವರು ಕೈ ಹಿಡ್ಕೊಳ್ತಾರೆ, ಅವರು ಕೈ ಹಿಡ್ಕೊಳ್ತಾರೆ, ಗುಡ್ ನ್ಯೂಸ್ ಅಂತ.
ಏನಯ್ಯ ಗುಡ್ ನ್ಯೂಸ್ ಅಂದ್ರೆ ನನಗೆ ಗಂಡು ಮಗುವಾಗಿದೆ ಅಂದ್ರೆ ಹೌದಾ ಅಂತ ಕೈ ಕುಲುಕಿದರೆ ಅಲ್ಲೇ ಲಾಡು ಚಿರೋಟಿ ಎಲ್ಲ ತಿಂದ ಹಾಗೆ. ಓಲ್ಡನ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಹೇಳಿ ಇಲ್ಲಿ ಮಗುವಿಗೆ ಏನೆಂಬುದಾಗಿ ನಾಮಕರಣ ಮಾಡಬೇಕು ಎಂದು ಚಿಂತಿಸುವಾಗ ಹಿರಿಯರೆಲ್ಲರೂ ಸೇರಿ ಹೇಳ್ತಾರೆ, ಧರ್ಮ ಸಂಸ್ಥಾಪಕನಂತೆಯೂ ಮಹಾಯೋಗಿಯಂತೆಯೂ ಸೂಕ್ಷ್ಮ ದೇವತೆಯಂತೆಯೂ ಕಂಗೊಳಿಸಬಹುದಾದ ಈ ಮಗುವಿಗೆ ಲೇಖರಾಜ್ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ನಾಮಕರಣವಾದ ಮೇಲೆ ಕಾಲ ಕಳೆಯುತ್ತಿದೆ, ಮಗು ಬೆಳೆಯುತ್ತಿದೆ. ಹೇಗೆ ಕಾಲ ಕಳೆಯುತ್ತಿದೆ ಎಂದರೆ ದಿನವೊಂದು 2, 3, 4 ದಿನದಲ್ಲಿ ಕಳೆಯಿದಾಗ ಕಾಲ ಒಂದೆರಡು 3, 4 ದಿನ ಕಳೆಯಿದಾಗ ಮಾಸ. ಬಿಡದನು ನಯದಲ್ಲಿ ಹೊರಜನ್ನು ತಲ್ಲಿದ ಗರವ ಮುಗಿದು ಕಾಲ ಕಳೆಯೇ. ನಾರಾಯಣ 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 ಹರಿ ಹರಿ ನಾರಾಯಣ ನಾರಾಯಣ. ಕಾಲ ಕಳೆದಿದೆ, ಮಗುತ ಬೆಳೆದು ದೊಡ್ಡವನಾಗುತ್ತಿದ್ದಾನೆ. ಆ ದೊಡ್ಡವನಾಗಿ ಬೆಳೆದ ಈ ಮಗು ತಾನು ಬೆಳೆಯುವಾಗಲೇ ಬಹುದೊಡ್ಡ ವಿದ್ಯಾವಂತನಾಗಬೇಕು ಎನ್ನುವ ಆಸೆ ಆಕಾಂಕ್ಷೆಗಳು ಉಳ್ಳವನಾದರೂ ಸಹ ಸಾಮಾನ್ಯ ಕುಟುಂಬದಲ್ಲಿ ಅವತರಿಸಿದ ಕಾರಣ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಲಾರದೆ ಹೋದ. ಆದರೂ ದೃಢಗೆಡದೆ ತನ್ನ ಕರ್ತವ್ಯವನ್ನೆಲ್ಲ ಮುಗಿಸಿದ ಮೇಲೆ ಸಮಯ ಸಿಕ್ಕಿದಾಗಲೆಲ್ಲ ಯಾರೂ ಇಲ್ಲದೆ ಇರುವ ಏಕಾಂತ ಸ್ಥಳದಲ್ಲಿ ತಾನು ಒಬ್ಬನೇ ಏಕಾಂಗಿಯಾಗಿ ಬಂದು ಕೂತು ಭಕ್ತಿಯಿಂದ ಅನೇಕ ಧರ್ಮ ಗ್ರಂಥಗಳ ಅಧ್ಯಯನವನ್ನ ಮಾಡುವುದು, ಅನೇಕ ತತ್ವಭರಿತ ವಿಚಾರಗಳ ಮನನವನ್ನ ಮಾಡುವುದು. ಸಿಂಧಿ ಸಾಹಿತ್ಯದಲ್ಲೂ ವಿಶೇಷವಾಗಿ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಹೀಗೆ ಧರ್ಮ ಮಾರ್ಗದಲ್ಲಿ ನಡೆಯುವುದನ್ನ ಇವರಿಗೆ ಹೇಳಿಕೊಟ್ಟವರು ಯಾರು ಎನ್ನುವ ಪ್ರಶ್ನೆ ಅಲ್ಲಿ ಉದ್ಭವವಾಗುತ್ತದೆ. ಇದಕ್ಕೆ ಉದಾಹರಣೆಯನ್ನು ವಿಂಗಡಿಸುವಾಗ ದೊಡ್ಡವರು ಹೇಳ್ತಾರೆ, ಭಕ್ತ ಪ್ರಹ್ಲಾದ ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾರದರಿಂದ ನಾರಾಯಣ ಮಂತ್ರೋಪದೇಶವನ್ನ ಪಡೆದವನು ಹುಟ್ಟುವಾಗಲೇ ಭಾಗವತೋತ್ತಮನಾಗಿ ಅವತರಿಸಲಿಲ್ಲವೇ? ಸಣ್ಣ ವಯಸ್ಸಿನ 5 ವರ್ಷದ ಬಾಲಕನಾದ ಧ್ರುವರಾಯ ತಾನು ಕಾನನದಲ್ಲಿ ಬಂದು ಹರಿಯನ್ನೇ ಪ್ರತ್ಯಕ್ಷರನ್ನಾಗಿ ಮಾಡಿಕೊಳ್ಳಲಿಲ್ಲವೇ? ಭಕ್ತ ಮಾರ್ಕಂಡೇಯ ಸಣ್ಣವನೇ ಆದರೂ ಸಹ ಯಮನನ್ನೇ ಎದುರಿಸಿ ಮೃತ್ಯುವನ್ನೇ ಗೆದ್ದ ಮೃತ್ಯುಂಜಯನಾಗಿ ತಾ ಬಾಳಲಿಲ್ಲವೇ? ಅಂದ ಮೇಲೆ ಚಿಕ್ಕವನು ಎಂದು ಹೇಳಲು ಅದು ತಪ್ಪು ಮಾತಾದೀತು. ಕಾರಣ ಹಿರಿಯರಾದವರು ಹೇಳ್ತಾರೆ, ಕರಿಯು ಗನಬಹುದು ಅಂಕುಶಮದು ಕಿರಿದೆನ್ನಬಹುದೇ, ಗಿರಿಯು ಗನಬಹುದು ಕಲಶಮದು ಕಿರಿದೆನ್ನಬಹುದೇ, ನೀ ಗನಬಹುದು ನಿನ್ನ ನೆನೆವ ಎನ್ನ ಮನವ ಕಿರಿದೆನ್ನಬಹುದೇ ಎಂದ ಮೇಲೆ ಸಣ್ಣ ಪುಟ್ಟ ಬಾಲಕನಾದ ಈ ಲೇಖರಾಜ್ ತಾನು ಸಣ್ಣವನಾದಾಗಿನಿಂದಲೂ ಶ್ರೀಮನ್ನಾರಾಯಣನ ಅನನ್ಯ ಭಕ್ತನಾಗಿ ಕಾಲ ಕಳೆಯುತ್ತಿದ್ದಾನೆ. ಹರಿಯ ಸ್ಮೃತಿಯನ್ನ ತನ್ನ ಬಳಿಯಲ್ಲೇ ಇರಿಸಿಕೊಂಡು ಎಡಬಿಡದೆ ಹರಿಯನ್ನೇ ಸ್ಮರಿಸುತ್ತಾ ಕಾಲ ಕಳೆಯುತ್ತಾ ಇದ್ದಾನೆ. ವಿಷ್ಣುವಿನ ಪಕ್ಕದಲ್ಲಿ ನಿಂತಿರಬಹುದಾದ ಲಕ್ಷ್ಮೀ ದೇವಿಯನ್ನ ಕಂಡು ಆನಂದದಿಂದ ಕರಗಳನ್ನು ಜೋಡಿಸಿ, ಅಮ್ಮ, ತಾಯಿ, ಮಾತಾ, ಜಗದೀಶ್ವರಿ, ಅಮ್ಮ, ಲೋಕಕ್ಕೆಲ್ಲ ನೀನು ತಾಯಿ ಎಂದೆನ್ನುವಾಗ ನಿನ್ನನ್ನ ಪಾದ ಒತ್ತುವ ದಾಸಿಯಂತೆ ನಾನು ನೋಡಲಾರೆ ನನ್ನಮ್ಮ. ಎಲ್ಲರೂ ಸರಿಸಮಾನರೇ ಎಂದ ಮೇಲೆ ಈ ಭೇದ ಭಾವವೇಕೆ ಎಂಬುದಾಗಿ ಆ ತಾಯಿಯನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ದೇವಿ ದಯಾಮಯಿಯೇ ಕರುಣಾ ಸಾಗರಿಯೇ, ನೀನೇ ಗತಿ ಎಂದು ನಂಬಿದೆ
ತಾಯೇ, ನೀನೇ ಗತಿ ಎಂದು ಶರಣೆಂಬೆ ತಾಯೇ. ಕಿಂಕರನನು ಪೊರೆ ಶಂಕರಿಯೇ, ಅಮ್ಮ ದೇವಿ ದಯಾಮಯಿಯೇ, ಕರುಣಾ ಸಾಗರಿಯೇ. ಓಂಕಾರನಾದ ಪ್ರಿಯೇ, ಕದಂಬವನವಾಸಿಯೇ, ಓಂಕಾರನಾದ ಸ್ವರೂಪಿಣಿಯೇ, ಓಂಕಾರನಾದ ಸ್ವರೂಪಿಣಿಯೇ. ಕಿಂಕರನನು ಪೊರೆ ಶಂಕರಿಯೇ, ಓಂಕಾರನಾದ ಸ್ವರೂಪಿಣಿಯೇ. ಕಿಂಕರನನು ಪೊರೆ ಶಂಕರಿಯೇ, ಅಮ್ಮ ದೇವಿ ದಯಾಮಯಿಯೇ, ಕರುಣಾ ಸಾಗರಿ. ಅಮ್ಮ ಜಗದೀಶ್ವರಿ ಮಾತಾ, ಜಗತ್ತೆಲ್ಲ ನೀನು ತಾಯಿ ಎಂದ ಮೇಲೆ ಈ ಭೇದ ಭಾವವೇಕೆ ಎಂದು ಆರಾಧನೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಒಂದು ವಿಚಾರ ನಮ್ಮೆಲ್ಲರ ಸ್ಮರಣೆಗೂ ಬರುವುದುಂಟು. ಅದೇನದು ಎಂದಾಗ, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ, ಅಥವಾ ಯಾವುದಾದ್ರೂ ಭಾವಚಿತ್ರವನ್ನು ನೋಡಿದಾಗ, ಅಥವಾ ಯಾವುದಾದ್ರೂ ಹರಿಕಥೆಗಳನ್ನು ನಾವು ಕೇಳಿದಾಗ, ಆದಿಶೇಷರ ಮೇಲೆ ಶ್ರೀಮನ್ನಾರಾಯಣ ತಾನು ಪವಳಿಸಿದ್ದಾನೆ ಅಂದಾಗ ಪಾದದ ಬಳಿಯಲ್ಲಿ ಲಕ್ಷ್ಮೀ ತಾ ಕುಳಿತಿರುವ ದೃಶ್ಯವೇ ನಮ್ಮ ಕಣ್ಮುಂದೆ ಬರೋಲ್ವೇ? ಅದನ್ನೂ ಸಹಿಸದವರಾಗಿದ್ದಾರೆ ಈ ಕರುಣಾಮಯಿಗಳಾದ ದಾದಾರವರು. ಭಾವಚಿತ್ರವನ್ನ ಬರೆಸುವಾಗ ವಿಷ್ಣುವಿನ ಪಕ್ಕದಲ್ಲಿ ನಿಂತಿರಬಹುದಾದ ಆ ಜಗನ್ಮಾತೆ ಲಕ್ಷ್ಮಿಯ ಭಾವಚಿತ್ರವನ್ನೇ ಬರೆಸಿ ಆನಂದವನ್ನ ಪಡ್ತಾ ಇದ್ದಾರೆ. ಇದನ್ನು ಹೇಳುವಾಗ ನಮಗೇನರ್ಥವಾಗುತ್ತಿದೆ ಎಂದರೆ, ಮಹಾನುಭಾವರಾದ ಈ ದಾದಾರವರಿಗೆ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದ ಗೌರವ, ಪೂಜ್ಯ ಭಾವದಿಂದ ಅವರನ್ನು ಕಾಣುತ್ತಾ ಇದ್ದಾರೆ ಅಂತಲ್ಲವೇ? ಕಾರಣ ಹೆಣ್ಣೇ ಅಲ್ಲವೇ ನವಮಾಸ ನಮ್ಮನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದವಳು, ಹೆಣ್ಣೇ ಅಲ್ಲವೇ ಈ ಧರೆಯ ಪೊತ್ತವಳು, ಹೆಣ್ಣೇ ಅಲ್ಲವೇ ಧನ ಕದಿಬಳಾದ ಲಕ್ಷ್ಮಿಯು, ಹೆಣ್ಣೇ ಅಲ್ಲವೇ ಸರಸ್ವತಿಯು, ಹೆಣ್ಣೇ ಅಲ್ಲವೇ ನಮ್ಮ ದೇಶದ ಭಾರತ ಮಾತಾ. ಅಂದ ಮೇಲೆ ಹೆಣ್ಣು ಹೆಣ್ಣು ಎಂದು ದೂರುವರು ಕಣ್ಣು ಕಾಣದ ಗಾವಲ. ಇಲ್ಲಿ ಭಕ್ತಿಯ ಮಾರ್ಗದಲ್ಲೇ ನಡೆಯುತ್ತಿರುವಂತಹ ದಾದಾರವರು ಸರ್ವದಾ ಎಡಬಿಡದೆ ತಮ್ಮ ಕರ್ತವ್ಯದಲ್ಲಿ ಮಾತ್ರ ಲೋಪ ಮಾತ್ರವೂ ದೋಷ ಬಾರದ ತೆರದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬುದ್ಧಿ, ಶಕ್ತಿ, ದೃಢ ಪ್ರಯತ್ನಗಳಿಂದ ಸಾಮಾನ್ಯ ಗೋಧಿ ವ್ಯಾಪಾರಿಗಳಾಗಿದ್ದವರು ಆ ಪರಮಪಿತ ಪರಮಾತ್ಮನ ಅನುಗ್ರಹದಿಂದ ಬಹುಬೇಗನೆ ಪ್ರಸಿದ್ಧ ವಜ್ರದ ವ್ಯಾಪಾರಿಗಳಾಗಿದ್ದಾರೆ. ಆ ವಜ್ರ ವೈಡೂರ್ಯಗಳನ್ನ ಪರೀಕ್ಷಿಸುವ ಬಹು ಕುಶಲ ಕಲೆಗಳನ್ನೂ ಸಹ ಇವರು ಕಲಿತವರಾಗಿದ್ದಾರೆ. ಆ ಪರಮಪಿತನ ಅನುಗ್ರಹದಿಂದ ತಾವು ಇದನ್ನೆಲ್ಲವನ್ನು ಕಲಿತವರಾದರೂ ಸಹ ಕೇವಲ ತಮಗೊಬ್ಬರಿಗೆ ಅದನ್ನ ಇಟ್ಟುಕೊಳ್ಳದೆ ತಮ್ಮ ಸಹೋದರರಿಗೂ ನಿರ್ವಂಚನೆಯಿಂದ ಆ ವ್ಯಾಪಾರದ ಕಲೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಕೇವಲ ನಾನು ಒಬ್ಬನೇ ಸುಖದಿಂದ ಬಾಳುವುದು ಅಂದರ್ಥವಲ್ಲ. ನನ್ನ ಬಂಧು ಮಿತ್ರರು ಈ ಜಗತ್ತೇ ಸುಕ್ಷೇಮದಿಂದ ಬಾಳಲಿ ಎಂದು ಬಯಸುವ ಕರುಣಾಮಯಿಗಳಾಗಿದ್ದಾರೆ ದಾದಾರವರು. ಅವರ ಚತುರತೆ ಹೇಗಿದೆ ಎಂದರೆ, ರಾಜ ಮಹಾರಾಜರೂ ಸಹ ಇವರ ಸ್ನೇಹವನ್ನ ಬಯಸಿ ಮುಂದೆ ಬರುವಂತಾಗಿದೆ. ಉದಯಪುರದ ರಾಜರಲ್ಲಿ ಎಂತಹ ಸ್ನೇಹ ಸೌಹಾರ್ದತೆ ಇತ್ತು ಎಂದರೆ, ದರ್ಬಾರಿಗೆ ಹಾಜರಾಗಲು ಈ ದಾದಾರವರಿಗೆ ವಿಶೇಷವಾದ ಗೌರವ ಮನ್ನಣೆಗಳು ದೊರಕುತ್ತಿವೆ. ರಾಜಮಾತೆಯರೂ ಸಹ ನಿಸ್ಸಂಕೋಚವಾಗಿ ಅವರನ್ನ ತಮ್ಮ ಅರಮನೆ ಒಳಗಡೆಗೂ ಬರಮಾಡಿಕೊಳ್ಳುತ್ತಿದ್ದಾರೆ. ತಮ್ಮ ಮಕ್ಕಳಿಗೆ ವಜ್ರ ವೈಡೂರ್ಯಗಳನ್ನು ಕೊಂಡುಕೊಳ್ಳುವಾಗ ನಿಸ್ಸಂಕೋಚವಾಗಿ ಅವರಲ್ಲಿ ವ್ಯವಹರಿಸುತ್ತಾ ಇದ್ದಾರೆ. ಇವರ ನಡೆ, ನುಡಿ, ಗಾಂಭೀರ ವ್ಯಕ್ತಿತ್ವ, ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಮನವನ್ನ ಗೆದ್ದಿದೆ. ಇಂತಹ ದಾದಾರವರು ರಾಜಕುಲಕ್ಕೆ ತಿಲಕ ಪ್ರಾಯರಾಗಿ ಮೆರೆಯಬಹುದಾದಂತಹ ಈ ದಾದಾರವರು ಬಯಸಿದ್ದರೆ ರಾಜ ಮಹಾರಾಜರಿಗಿಂತಲೂ ಮಿಗಿಲಾದ ವೈಭವೋಪೇತವಾದ ಜೀವನವನ್ನು ನಡೆಸಿ ಹಂಸದೂಲಿಕಾ ತಲ್ಪದ ಮೇಲೆ ಪವಳಿಸಿ ಕನಕಾಭಿಷೇಕವನ್ನೇ ಮಾಡಿಕೊಂಡು ಆನಂದದಿಂದಿರಬಹುದಾಗಿತ್ತು. ಆದರೆ ಇಲ್ಲ,
ಅವರ ಅವತಾರವಾಗಿರುವುದೇ ಧರೆಯ ಉದ್ಧಾರಕ್ಕಾಗಿ ಎಂದ ಮೇಲೆ ಈ ಲೌಕಿಕದ ಸುಖ ಭೋಗಗಳಿಗೆ ಅಂಟಿದವರು ಅವರಲ್ಲ. ಹೇಗೆ ಜೀವನವನ್ನು ನಡೆಸುತ್ತಿದ್ದಾರೆ ಎಂದರೆ ಪರಿಶುದ್ಧರಾಗಿ, ಹೇಗೆ ತಾವರೆಯ ಹೂವು ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದು ಆ ಕೆಸರಿನಲ್ಲೇ ವಾಸವಾಗಿದ್ದರೂ ಸಹ ಕೆಸರಿಗೆ ಅಂಟದಂತೆ ಹೇಗೆ ಬಾಳುತ್ತಿದೆಯೋ ಅದರಂತೆ ಪರಿಶುದ್ಧಾತ್ಮರಾಗಿ ಸಂಸಾರದ ಸುಖ ದುಃಖ ನೋವು ನಲುವಿನಲ್ಲಿ ಮುಳುಗಿದ್ದರು ಅದಾವುದಕ್ಕೂ ಅಂಟದೆ ಈ ಆತ್ಮನನ್ನ ಪರಿಶುದ್ಧರನ್ನಾಗಿ ಮಾಡಿ ಪರಿಶುದ್ಧಾತ್ಮರಾಗಿ ತಾವು ಪರಮಾತ್ಮನ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಾರೆ. ಇಂತಹ ದಾದಾರವರು ಪ್ರಾಪ್ತ ವಯಸ್ಕರಾದಾಗ ವಿವಾಹವಾಗಲೇಬೇಕು ಎಂದು ಗುರು ಹಿರಿಯರು ನಿಶ್ಚಯಿಸಿದ್ದರಿಂದ ಸದ್ಗುಣ ಸಂಪನ್ನೆಯಾದ ಶ್ರೀ ಕೃಷ್ಣ ಪರಮಾತ್ಮನ ಅನನ್ಯ ಭಕ್ತಳು ಎಂದೆನಿಸಿದ ಯಶೋಧರೆ ಎನ್ನುವ ಕನ್ಯೆಯೊಂದಿಗೆ ವಿವಾಹವಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದಾರೆ. ಅಲ್ಲಿಯೂ ಸಹ ಧರ್ಮಕ್ಕೆ ಚ್ಯುತಿಬಾರದ ತೆರದಲ್ಲಿ ತಮ್ಮ ಸತಿಗೆ ಕೊಡಬೇಕಾದ ಗೌರವಗಳನ್ನು ಕೊಟ್ಟು ಸತಿಪದಿಗಳು ಹೇಗಿರಬೇಕು ಈ ಜಗತ್ತಿಗೆ ಅನ್ನುವ ಪಾಠವನ್ನು ಕಲಿಸಿಕೊಡ್ತಾ ಇದ್ದಾರೆ. ಇನ್ನು ಆಯಮ್ಮನೋ ಆ ಯಶೋಧರೆಯೋ ಪತಿಗೆ ಅನುರೂಪಳಾದ ಸತಿಯಲಾಗಿ ಕಾಲ ಕಳೆಯುತ್ತಿದ್ದಾಳೆ. ಹೇಗೆ ಎಂದರೆ ಪುಷ್ಪದಲ್ಲಿ ಮಕರಂದವು ಬೆರೆತ ಹಾಗೆ, ಸಕ್ಕರೆಯಲ್ಲಿ ಸಿಹಿಯು ತಾನು ಇದ್ದ ಹಾಗೆ, ದೀಪದಲ್ಲಿ ಜ್ಯೋತಿಯು ಬೆಳಗಿದ ಹಾಗೆ ಪತಿಯ ಹಾದಿಯನ್ನೇ ಅನುಸರಿಸುತ್ತಾ ಎಡಬಿಡದೆ ಆ ಪತಿಯಲ್ಲಿಯೇ ಅನುರಕ್ತಳಾಗಿ ಕಾಲವನ್ನು ಕಳೆಯುತ್ತಿದ್ದಾಳೆ. ಸತ್ಸಂಗವನ್ನ ಮಾಡುವುದು, ಸತ್ಕಥಾ ಶ್ರವಣವನ್ನ ಕೇಳುವುದು, ದಾನ ಧರ್ಮಗಳನ್ನ ಮಾಡುವುದು, ಅನೇಕ ಜನಸೇವೆಯನ್ನೇ ಮಾಡುತ್ತಾ ಈ ಸತಿಪದಿಗಳು ಇಬ್ಬರೂ ಸಹ ಸತ್ಸಂಗದಲ್ಲಿಯೇ ಜೀವನವನ್ನು ನಡೆಸುತ್ತಿದ್ದಾರೆ. ನೋಡಿ, ಇದಕ್ಕಲ್ಲವೇ ಹೆಸರು ಸತ್ಸಂಗ. ಸಜ್ಜನರ ಜೊತೆಯಲ್ಲಿ ಸೇರಿ ಸಚ್ಚಿಂತನೆಯನ್ನೇ ಮಾಡುತ್ತಾ ಕಾಲ ಕಳೆಯುವುದಕ್ಕೆ ಹೆಸರೇ ಸತ್ಸಂಗ. ನಾವು ಸತ್ಸಂಗದಲ್ಲಿದ್ದು ಉದ್ಧಾರವಾಗಬೇಕು. ಹೇಗೆ ಎಂದರೆ ಹಾಲಿನ ಜೊತೆ ನೀರು ಸೇರಿ ಉದ್ಧಾರವಾದಂತೆ ನಾವು ಉದ್ಧಾರವಾಗಬೇಕು. ಹಾಲಿಗೆ ಒಂದಿಷ್ಟು ನೀರನ್ನು ಬೆರೆಸಿಬಿಡಿ, ಆ ಹಾಲು ನೀರನ್ನು ಹಾಲು ಮಾಡಿಬಿಡುತ್ತಲ್ಲವೇ? ಇಲ್ಲ, ನಮ್ಮ ದೇಶದಲ್ಲಿ ಹಾಲಿಗೆ ಯಾರು ನೀರು ಹಾಕಲ್ಲ. ಈ ಕೆಲವು ಕಡೆ ಸೀಮೆಯಲ್ಲಿ ಯಾರೋ ನೀರಿಗೆ ಹಾಲು ಹಾಕ್ತಾರಂತೆ, ಅದು ನನಗೆ ಗೊತ್ತಿಲ್ಲದೆ ಇರುವ ವಿಚಾರ. ಇಲ್ಲಿ ವಿಚಾರವನ್ನು ಮಾಡುವಾಗ ಹಾಲಿಗೆ ನೀರನ್ನು ಬೆರೆಸಿದರೆ ಹೇಗೆ ನೀರು ಉದ್ಧಾರವಾಯಿತೋ ಹಾಗೆ ನಾವು ಸತ್ಸಂಗದಲ್ಲಿರಬೇಕು. ಹಾಲು ನೀವು ಒಲೆ ಮೇಲಿಡಿ, ಆ ಹಾಲನ್ನು ಕಾಯಿಸುವಾಗ ಬೆಂಕಿಯ ಶಾಖಕ್ಕೆ ಹಾಲಿನಲ್ಲಿರುವ ನೀರೆಲ್ಲ ಹಿಂಗ್ ಹೋಗಿ ಹಾಲು ಹುಕ್ಕಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಹಾಲು ಹೇಳುತ್ತಂತೆ, ಅಯ್ಯೋ ಈ ಹಾಳಾದ ಬೆಂಕಿ ನನ್ನ ಜೊತೆಗಾರನಾದ ನೀರನ್ನು ಸುಟ್ಟು ಹಾಕಿಬಿಡುತ್ತಲ್ಲ, ಇಲ್ಲ ನನ್ನ ಜೊತೆಗಾರನೇ ಇಲ್ಲದೆ ಹೋದ್ಮೇಲೆ ನಾನು ಇರಬಾರದು ಅಂತ ಹೇಳಿ ಹಾಲು ಹುಕ್ಕಲಿಕ್ಕೆ ಪ್ರಾರಂಭವಾಗತ್ತೆ. ಆಗ ಯಾರಾದರೂ ಮನೆಯಲ್ಲಿರುವ ಹಿರಿಯರೇನು ಮಾಡ್ತಾರೆ, ಯಾರಮ್ಮ ಅಲ್ಲಿ ಒಂದಿಷ್ಟು ನೀರು ಚಿಮುಕ್ಸ್ರಮ್ಮ ಅಂದಾಗ ಒಂದಿಷ್ಟು ನೀರು ಚಿಮುಕ್ಸಿ ಹುಕ್ಕಿದ ಹಾಲು ತಣ್ಣಗಾಗತ್ತೆ. ಯಾಕೆ ಅಂದರೆ ಹಾಲು ಹೇಳತ್ತೆ, ಅಯ್ಯೋ ನನ್ನ ಜೊತೆಗಾರ ಬದುಕೇ ಇದ್ದಾನಲ್ಲ, ಅವನೇ ಬದುಕಿದ ಮೇಲೆ ಇನ್ನು ನಾನು ಯಾಕೆ ಸಾಯಲಿ ಅಂತ ತಣ್ಣಗಾಗತ್ತೆ. ಹಾಗೆ ನಾವು ಸತ್ಸಂಗದಲ್ಲಿರಬೇಕು ಎಂದು ಹಿರಿಯರು ಸಾರುತ್ತಿದ್ದಾರೆ. ಇಲ್ಲಿ ಮಹಾಜ್ಞಾನ ಸಂಪನ್ನರಾದ ದಾದಾರವರು ಕಾಲವನ್ನು ಕಳೆಯುತ್ತಿದ್ದರೂ ಸಹ ಹೇಗಿದ್ದಾರೆ ಜೀವನದಲ್ಲಿ ಎಂದರೆ ಸರ್ವದಾ ಸಚ್ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಾರೆ. ಇವರ ಜ್ಞಾನ ಪ್ರಭಾವ ಹೇಗಿದೆ ಎಂದರೆ ಒಂದು ಸಲ ತಮ್ಮ ಮಗಳ ವಿವಾಹ ಮಹೋತ್ಸವದ ಸಮಾರಂಭದಲ್ಲಿ ಏನು ಕಿಕ್ಕಿರಿದೆ ಜನಸ್ತೋಮ. ದಾದಾರವರ ಮಗಳ ಮದುವೆ ಏನು ಸಾಮಾನ್ಯವೇ? ಅವರ ಮಗಳಿಗೆ ಇನ್ನೇನು ಬಳುವಳಿಯನ್ನು ಕೊಡ್ತಾರೋ ನೋಡ್ಬಿಡೋಣ, ವೈಢೂರ್ಯ ವಜ್ರಗಳಿಂದಲೇ ಅಭಿಷೇಕವನ್ನು ಮಾಡಿಬಿಡ್ತಾರೋ ಏನೋ ನೋಡೋಣ ಅಂತ ಜನ ಸೇರಿರುವಾಗ
ವಿವಾಹವೆಲ್ಲವೂ ಮುಗಿದಿದೆ. ಮಗಳಿಗೆ ಬಳುವಳಿಗಳನ್ನು ಕೊಡುವ ಸಂದರ್ಭದಲ್ಲಿ ಏನಾಶ್ಚರ್ಯವನ್ನು ಹೇಳೋಣ. ದಾದಾರವರು ಮಗಳಿಗೆ ಬಳುವಳಿಯಾಗಿ ಕೊಟ್ಟದ್ದು ಒಂದು ಸುಂದರವಾದ ಬಂಗಾರದ ಮಂದಿರವನ್ನ, ಮತ್ತೆ ಶ್ರೀ ಭಗವದ್ಗೀತೆಯನ್ನ. ಏನು ಒಂದು ಮಂದಿರವನ್ನ, ಭಗವದ್ಗೀತೆಯನ್ನ ಇವರು ಕೊಟ್ಟು ಬಿಟ್ಟಿದ್ದಾರಲ್ಲ ಎಂದು ಸಾಮಾನ್ಯರಾದ ನಾವು ಯೋಚನೆ ಮಾಡುವುದು ಸಹಜವಾಗಿಯೇ ಇದೆ. ಆದರೆ ತತ್ವಜ್ಞಾನ ವಿಚಾರ ಸಂಪನ್ನರಾದ ದಾದಾರವರ ಆತ್ಮಚಿಂತನೆಯೇ ಬೇರೆಯಾಗಿದೆ. ಬಂಗಾರದಂತಹ ಆ ಮಂದಿರವನ್ನು ಕೊಟ್ಟರಲ್ಲ. ಯಾಕೆ ಎಂದರೆ ಕೇವಲ ನಶ್ವರವಾದ ಈ ಸುಖ ಭೋಗಗಳಿಗೆ ಒಳಗಾಗಿ ಆಡಂಬರ ವಿಚಾರಗಳಿಂದ ಈ ಆತ್ಮ ಮಲಿನ ಮಾಡಿಕೊಳ್ಳುವುದಕ್ಕಿಂತಲೂ ಪರಿಶುದ್ಧರಾಗಬೇಕು. ಹೇಗೆ ಎಂದರೆ ಈ ಚಿನ್ನದ ಮಂದಿರವಿದೆಯಲ್ಲ, ಅದರಂತೆ ಮನವ ಮಂದಿರವ ಮಾಡಿ ಅದರೊಳಗೆ ಶಿವನನ್ನ ಇರಿಸಿ, ಕ್ರಿಯಾ ಎನ್ನುವ ಪುಷ್ಪವನ್ನ ಎರಚಿ, ಭಕ್ತಿ ಜ್ಞಾನ ಎನ್ನುವ ಆರತಿಯಿಂದ ಆ ಪರಮಾತ್ಮನನ್ನ ಆರಾಧಿಸಿ ಅನ್ನುವ ಅರ್ಥ ತೋರಿಸುವುದಕ್ಕಾಗಿಯೇ ಚಿನ್ನದ ಮಂದಿರವನ್ನು ಕೊಟ್ಟಿದ್ದಾರೆ. ಇನ್ನು ಭಗವದ್ಗೀತೆಯನ್ನು ಕೊಟ್ಟರಲ್ಲ. ಯಾಕೆ ಎಂದರೆ ಅದರಲ್ಲಿ ಬರಬಹುದಾದ ಕಥಾಮೃತ ಸಾರವನ್ನ ಚೆನ್ನಾಗಿ ಮನನ ಮಾಡಿ ಇಹ ಪರಗಳೆರಡರಲ್ಲಿಯೂ ಕೀರ್ತಿಶಾಲಿಗಳಾಗಿ ಕೇವಲ 84 ಜನ್ಮಗಳಿಗೆ ಅಲ್ಲದೆ ಮಿಗಿಲಾದಂತಹ ಜನ್ಮಗಳಿಗೂ ಸಂಸ್ಕಾರ ಸಂಪನ್ನ ಭರಿತರಾಗಿ ಬಾಳಲಿ ಎನ್ನುವ ಅರ್ಥ ತೋರಿಸಲಿ ಭಗವದ್ಗೀತೆಯನ್ನು ತಾವು ಕೊಡ್ತಾ ಇದ್ದಾರೆ. ಇನ್ನು ತಮ್ಮ 2ನೆಯ ಮಗಳಿಗೆ ವಿವಾಹ ಮಾಡುವಾಗ ಬಯಸಿದ್ದರೆ ಕೋಟ್ಯಾಧಿಪತಿಗೆ ಕೊಟ್ಟು ಮದುವೆ ಮಾಡಬಹುದಾಗಿತ್ತೋ ಏನೋ. ಆದರೆ ನಿರಾಡಂಬರ ಜೀವಿಗಳಾದ ದಾದಾರವರು ತಮ್ಮ 2ನೆಯ ಮಗಳನ್ನ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಅವತರಿಸಿದಂತಹ ಶಾಲಾ ಮುಖ್ಯೋಪಾಧ್ಯಾಯರಾಗಿರಬಹುದಾದ ಚಿದಾಕಾಶಿ ಮಠದ ಧರ್ಮಪ್ರಿಯನಾದ ಯೋಗಿರಾಜ ಎನ್ನುವನಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಇದು ಅರ್ಥವಾದವರಿಗೆ ಆಗುತ್ತಾಗಿದೆ, ಆಗದೇ ಇರೋವರಿಗೆ ಆಗುತ್ತಾಗಿಲ್ಲ. ಜನ ದಾದಾರವರನ್ನು ಆಡಿಕೊಳ್ಳಲು ಪ್ರಾರಂಭ ಮಾಡಿದ್ದಾರೆ. ಏನಿರೋ ಸಾಮಾನ್ಯ ಕುಲದವರಿಗೆ ಕೊಟ್ಟು ಮದುವೆ ಮಾಡಿದರಲ್ಲ ಎಂದು ಆಡಿಕೊಳ್ಳುತ್ತಿದ್ದರು. ಅದಾವುದಕ್ಕೂ ಕಿವಿಗೊಡದೆ ಪ್ರಖ್ಯಾತರಾಗಿ ತಾವು ಮುಂದೆ ಸಾಗುತ್ತಾ ಬರುತ್ತಾಗಿದ್ದಾರೆ. ಹೇಗೆ ಬರುತ್ತಿದ್ದಾರೆ ಮುನ್ಸಾಗಿ ತಾವು ಎಂದರೆ, ಬಂಗಾರವನ್ನ ನಾವು ಆಚಾರ್ಯರ ಕೈನಲ್ಲಿ ಕೊಟ್ಟಾಗ ಅದನ್ನ ಚೆನ್ನಾಗಿ ಕಾಯಿಸಿ ಕೊಟ್ಟಿ ಬಡೆದು ಹೊರೆದು ಆನಂತರದಲ್ಲಿ ದಿವ್ಯವಾದ ಆಭರಣವಾದ ಹಾಗೆ ಉತ್ತೀರ್ಣರಾಗಿ ಪ್ರಖ್ಯಾತರಾಗಿ ಮೆರೆಯುತ್ತಿದ್ದಾರೆ ಈ ದಾದಾರವರು. ಮಹಾನುಭಾವರು ಸರ್ವದಾ ಗುರು ಸೇವೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಗುರುವಿನಾಜ್ಞೆ ಎಂದರೆ ಯಮನಾಜ್ಞೆಯನ್ನ ಪಾಲಿಸುವಂತೆಯೂ ಗುರುವಿನ ವಾಕ್ಯವನ್ನ ವೇದವಾಕ್ಯವೆಂಬಂತೆಯೂ ಪರಿಪಾಲಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ. ಗುರುವಿಗೆ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಎನ್ನುವಂತೆ ಗುರುವಿನ ಸೇವೆಯಲ್ಲಿ ನಿರತರಾಗಿರುವ ಇವರ ಆ ಗುರುಭಕ್ತಿ ಎಷ್ಟೊಂದು ಪ್ರಭಾವಶಾಲಿಯಾಗಿದೆ ಎಂದರೆ, ಒಮ್ಮೆ ತಮ್ಮ ಮೊಮ್ಮಗನ ನಾಮಕರಣ ಶಾಸ್ತ್ರದ ಸಮಯದಲ್ಲಿ ಏನು ಸೇರಿದಂತಹ ಸತ್ಸಂಗದಲ್ಲಿ ಬಂದ ಅತಿಥಿಗಳ ಸೇವೆಯನ್ನ ಆನಂದದಿಂದ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಗುರುಗಳಿಂದ ಆಜ್ಞೆ ಬಂದಿದೆ, ದಾದಾರವರು ಕೂಡಲೇ ಬರಬೇಕಂತೆ. ಮರುಮಾತಾಡದ ದಾದಾ ಥಟ್ಟನೆ ಮೇಲಿದ್ದರು. ಧರ್ಮಪತ್ನಿಯಾದ ಯಶೋಧರೆಗೆ ಹೇಳ್ತಾ ಇದ್ದಾರೆ, ಏನೇ ಗುರುಗಳ ಆಜ್ಞೆಯಾಗಿದೆ, ನಡೆ ನಡೆ ಹೊರಡೋಣ. ಆಯಮ್ಮ ಹೇಳ್ತಾಳೆ, ಸ್ವಾಮಿ ಸಾಧು ಸಂತರು ಸೇರಿರುವ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನ ನಾವು ಮಾಡುವಾಗ ಹೀಗೆ ಹೋದರೆ ಏಕೆ, ನಾಳೆ ಹೋದರಾಗೋದಿಲ್ಲವೇ ಅಂದರೆ, ನಕ್ಕ ದಾದಾರವರು ಹೇಳ್ತಾರೆ, ಅಯ್ಯೋ ಹುಚ್ಚಿ, ಗುರುವಿನಾಜ್ಞೆಯನ್ನ ಮೀರುವುದುಂಟೇನೆ? ಯಮಧರ್ಮರಾಯನು ಬಾಗಿಲ ಬಳಿಯಲ್ಲಿ ಬಂದು ನಿಂತು ನಡೆ ನಡೆ ಎಂದಾಗ, ಅಯ್ಯ ಸ್ವಲ್ಪ ತಾಳು, ನಮ್ಮ ಮನೆಯಲ್ಲಿ ಹೇಳಲಿಲ್ಲ, ಹೇಳ್ಬಿಟ್ಟು ಬರ್ತೀನಿ, ನಾನಿನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ನಿಲ್ಲುವನೇ ಯಮಧರ್ಮ. ಚೋರು ದೂತ ಸೆ ಚೀಟಿ ಆವೆ तो काले फुर्सत नहीं जावे, गुरु ध्यान करो ಪ್ರಾಣಿ, ನಡೆ ನಡೆ ಹೋಗೋಣ ಅಂದಾಗ ಆ ಯಮ್ಮ ಹೇಳ್ತಾಳೆ, ನಿಜ, ನಮ್ಮ ಯಜಮಾನರು ಹೇಳ್ತಾ ಇರೋ ಮಾತು ಸತ್ಯ. ಅಯ್ಯೋ, ನನಗೆ ಯಾಕಿದ್ರ ಅರ್ಥವಾಗಲಿಲ್ಲ, ಅವರ ಸಂಗಡದಲ್ಲೇ ಇದ್ದು ಅರ್ಥ ಮಾಡಿಕೊಳ್ಳದೆ ಹೋದನಲ್ಲ ಎಂಬುದಾಗಿ ಹೇಳಿ ಸತಿಪದಿಗಳಿಬ್ಬರು ಬಂದು ಗುರು ಸೇವೆಯಲ್ಲಿ ಮಗ್ನರಾಗಿ ಗುರುವಿನ ಆಜ್ಞೆಯನ್ನ ಶಿರಸಾ ವಹಿಸಿದರು. ನೋಡಿ, ಇದಲ್ಲವೇ ನಿಜವಾದ ಗುರುಭಕ್ತಿ. ಗುರುಗಳೇನಾದ್ರೂ ಒಂದು ಗೆರೆಯನ್ನ ಎಳೆದು ಇದನ್ನ ದಾಟಬೇಡ ಅಂದಾಗ
ಅದನ್ನ ದಾಟದೇ ಇರುವವನೇ ನಿಜವಾದ ಶಿಷ್ಯ. ಗುರುಗಳೇನಾದ್ರೂ ಶಿಷ್ಯ ಹಾರು ಬೆಂಕಿಲಿ ಅಂದಾಗ ಹಾರ್ತೀರಿ ಗುರುವೆ ಅಂತ ಹಾರ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಶಿಷ್ಯ ಹಾರು ಬೆಂಕಿಲಿ ಅಂದ್ರೆ ಹೆಂಗ್ ಹಾರದು ಹಾರು ತೋರಿಸಿ ಗುರುವೆ ಅಂದ್ರೆ ಎದ್ ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅನ್ನುವುದೇ ಆದರೆ ಅದು ಗುರು ಶಿಷ್ಯರ ಲಕ್ಷಣವೇ ಅಲ್ಲ. ಒಂದು ಸಲ ಯಾರೋ ಒಬ್ಬ ಮೇಷ್ಟ್ರು ಶನಿವಾರ ಬೆಳಗಿನ ಕ್ಲಾಸಿಗೆ ಬಂದಿದ್ದಾರೆ. ಒಬ್ಬ ಹುಡುಗನ ಕರೆದ್ರು, ಲೋ ರಾಮ, ಅಪ್ಪ ಇವತ್ತು ಶನಿವಾರ, ನಾನು ಬೆಳಗಿನ ಕ್ಲಾಸು ಬೇಗ ಬಂದ್ಬಿಟ್ಟಿದ್ದೀನಿ, ಟಿಫನ್ ಮಾಡ್ಕೊಂಡ್ ಬರ್ಲಿಲ್ಲ, ಹೋಟ್ಲಿಗೆ ಹೋಗಂದು 2 ಇಡ್ಲಿ ತಗೊಂಬಾರೋ ಅಂದ್ರು. ದುಡ್ಡು ಕೊಟ್ರೆ ಈ ಹುಡುಗ ಏನ್ ಮಾಡ್ದ, ಹೋಟ್ಲಿಗೆ ಬಂದ, 2 ಇಡ್ಲಿ ಒಂದ್ ಅವನ್ ತಿಂದ, ಇನ್ನೊಂದು ಇಡ್ಲಿ ಪಟ್ನ ಕಟ್ಟಿಸ್ಕೊಂಬಂದ್ ಗುರುಗಳು ಕೊಟ್ಟ. ಗುರುಗಳಿಗೆ ಗೊತ್ತಿಲ್ಲ. ಅವ್ರೇನ್ ಮಾಡಿದ್ರು, ಮಕ್ಕಳೇ ಅಪ್ಪ ನೀವೆಲ್ಲ ಪಾಠ ಓದ್ತೀರಿ, ಸ್ವಲ್ಪ ನಾನು ಟಿಫನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಪಕ್ಕದಲ್ಲಿ ಬಂದಿದ್ದೆ. ಪಟ್ನ ಬಿಚ್ಚಿ ನೋಡ್ತಾರೆ, ಒಂದೇ ಇಡ್ಲಿ. ಅವ್ರಿಗೆ ಸಿಟ್ಟು ಬಂತಂತೆ, ಲೇ ರಾಮ, ಇದೇನೋ ಇದು ಒಂದೇ ಇಡ್ಲಿ ಇದೆಯಲ್ಲೋ. ಅದಕ್ಕೆ ಆ ಹುಡುಗ ಅಲ್ಲ, ಗುರುಗಳೇ ನೀವು ಎಷ್ಟು ಹೇಳಿದ್ದು, 2 ಅಲ್ವೇನೋ. ಅದಕ್ಕೆ ಅವನಂದ, 2 ನಿಮಗೇನೋ. ಮೊದಲೇ ಹೊಟ್ಟೆ ಬೇರೆ ಹಸು ಬಿಟ್ಟಿತ್ತು. ಗುರುಗಳಂತಾರೆ, ಅಯ್ಯೋ ಪಾಪಿ, ಹೊಟ್ಟೆ ಹಸು ನಾನ್ ಸಾಯ್ತಿದ್ರೆ 2 ನಿಮಗೇನ ಅಂತ ಬೇರೆ ಕೇಳ್ತೀಯ. ಏನ್ ಮಾಡ್ದೆ ಗುರುಗಳೇ, ಎಲ್ಲೋ ಒಂದ್ ನಿಮ್ಗೆ ಒಂದ್ ನನಗೆ ಅಂತ ತಿಳ್ಕೊಂಡೇನೋ ಮಾಡ್ದೆ, ತಿಂದೆ. ಗುರುಗಳಿಗೆ ಸಿಟ್ಟು ಬಂದು ಕೈನಲ್ಲಿ ಕೋಲ್ ಹಿಡ್ಕೊಂಡ್ರಂತೆ, ಹೆಂಗ ತಿಂದೆ ಹೇಳೋ, ಹೊಟ್ಟೆ ಹಸುವು ನಾನು ಅಂತಿದ್ರೆ ತಿಂದೆ ಅಂತ ಬೇರೆ ಅಂತೀಯ, ಹೆಂಗ ತಿಂದೆ ಅಂದ್ರು. ಅವರ ಕೋಲ್ ಹಿಡ್ಕೊಂಡು ಹೆಂಗ ತಿಂದೆ ಅಂದ್ರೆ, ಈ ಹುಡುಗ ಇನ್ನೊಂದು ಇಡ್ಲಿ ತಗೊಂಡು ಹಿಂಗೆ ತಿಂದೆ ಅಂತ ಅದು ತಿಂದುಬಿಟ್ಟ. ಲೋ ಲೋ ಅನ್ನೋದೊಳಗಾಗಿ ತಿಂದು ಮುಗಿಸೇ ಬಿಟ್ಟಿದ್ನಂತೆ. ಇದು ಗುರು ಶಿಷ್ಯರ ಸಂಬಂಧ. ಹೀಗಾದ್ರೆ ಬಲು ಕಷ್ಟ. ಇಲ್ಲಿ ಮಹಾಗುರು ಭಕ್ತರಾದ ದಾದಾರವರು ಸರ್ವದಾ ತಾವು ಗುರು ಸೇವೆಯನ್ನೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವಾಗ, ಆವುದಕ್ಕಾಗಿ ಈ ಧರೆಯಲ್ಲಿ ಅವರ ಅವತಾರವಾಗಿದೆಯೋ ಅಂತಹ ಶಿವಬಾಬಾನ ಜ್ಞಾನವನ್ನ ಜಗತ್ತಿಗೆಲ್ಲ ಸಾರಿ ತಾನಾಗಿ ವಿರಾಜಮಾನನಾಗಿ ಮೆರೆಯುವ ಕಾಲ ಸನ್ನಿಹಿತವಾಗಿ ಬರ್ತಾ ಇದೆ. ಅಂದರೆ ದಾದಾರವರು ಪ್ರಖ್ಯಾತರಾಗಿ ಮೆರೆಯುವಂತಹ ಸಮಯ ಒದಗಿ ಬಂದಿದೆ. ಆ ಸಮಯ ಹೇಗೆ ಬಂದಿದೆ ಎಂದರೆ, ಒಂದು ದಿನ ಮುಂಬೈಯಲ್ಲಿರಬಹುದಾದ ಬಾಬುಲ್ನಾಥ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಭವ್ಯವಾದ ಅವರ ಬಂಗಲೆಯ ವಿಶಾಲವಾದ ಆವರಣದಲ್ಲಿ ವ್ಯವಸ್ಥಿತವಾಗಿದ್ದಂತಹ ಸತ್ಸಂಗದಲ್ಲಿ ಎಲ್ಲರ ಮಧ್ಯದಲ್ಲಿ ದಾದಾರವರು ಕುಳಿತಿರುವಾಗ ಎದ್ದಕ್ಕಿದ್ದ ಹಾಗೆ ಒಂದು ಮುಹೂರ್ತ ಸಮಯದಲ್ಲಿ ದಾದಾರವರಿಗೆ ಯಾವುದೋ ಒಂದು ತೆರನಾದ ಆನಂದದ ಅನುಭವವಾಗಲಾರಂಭಿಸಿದೆ. ದಾದಾರವರು ಒಂದು ನಿಮಿಷ ಅಶರೀರಿಗಳಾಗಿದ್ದಾರೆ. ಏನಿದರ ಅರ್ಥ ಎಂದರೆ, ಬಹುಶಃ ಪರಮಪಿತ ಪರಮಾತ್ಮ ನಮ್ಮ ದಾದಾರವರನ್ನ ಹಾರಿಸಿಕೊಂಡಿದ್ದಾನೆ ಈ ಲೋಕ ಕಲ್ಯಾಣದ ಉದ್ಧಾರದ ಕಾರ್ಯಕ್ಕಾಗಿ. ಹೇಗೆ ಎಂದರೆ, ಮರದಲ್ಲಿ ಬಹಳಷ್ಟು ಹಣ್ಣುಗಳು ಬಿಟ್ಟಿದ್ದರೂ ಸಹ ಹೇಗೆ ಅದರಲ್ಲಿ ಒಳ್ಳೆಯದನ್ನೇ ನಾವು ಹುಡುಕಿ 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 ನಮಗಾಗಿ ತೆಗೆದುಕೊಳ್ತೇವೋ, ಅದರಂತೆ ಈ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಆ ಶಿವಬಾಬಾ ನಮ್ಮ ಈ ದಾದಾರವರನ್ನೇ ಆರಿಸಿಕೊಂಡಿದ್ದಾನೆ ಅನ್ನುವಾಗ ಇದನ್ನ ತಡೆಯುವವರು ಉಂಟೇ? ಏನಾಗಿದೆ ಇಲ್ಲಿ ಎಂದರೆ, ಸತ್ಸಂಗದಲ್ಲಿ ಕುಳಿತಿರಬಹುದಾದ ದಾದಾರವರು ತಟ್ಟಿನ ಮೇಲಿದ್ದರು. ನೇರವಾಗಿ ದೈವ ಮಂದಿರಕ್ಕೆ ಬಂದವರೇ ಅಲ್ಲಿ ಓಂಕಾರ ಧ್ಯಾನದಲ್ಲಿ ಕಣ್ಣನ್ನು ಮುಚ್ಚಿ ತನ್ಮಯತೆಯಲ್ಲಿ ಕುಳಿತರು. ದೈವ ಮಂದಿರವೆಲ್ಲವೂ ಓಂಕಾರ ಪ್ರತಿಧ್ವನಿಸುತ್ತಿದೆ. ಇದ್ದಕ್ಕಿದ್ದ ಹಾಗೆ ಬೆಗ್ಗರ ಬೆಳಕಾಗಿದೆ. ಆ ಬೆಳಕಿನಲ್ಲಿ ವೇದಿತ್ಯಮಾನ ಪ್ರಕಾಶಕನಾಗಿ ಪ್ರಜ್ವಲಾಮಾಯನಾಗಿ ಮೆರಗಬಹುದಾದ ಚತುರ್ಭುಜಗಳಿಂದ ಗೂಡಿರತಕ್ಕಂತಹ ಶಂಕು ಚಕ್ರ ಗದಾ ಪದ್ಮಗಳನ್ನು ಪಿಡಿದವನು, ಶ್ವೇತಾಂಬರಧರನು, ಭಕ್ತವತ್ಸಲನು, ನಿಸುನಗೆಯ ಸುಂದರನು ಆದ ವಿಷ್ಣುವಿನ ಸಾಕ್ಷಾತ್ಕಾರವಾಗಿದೆ. ಈ ದಿವ್ಯ ಸಾಕ್ಷಾತ್ಕಾರವನ್ನು ಕಂಡ ದಾದಾರವರು ಆನಂದದಿಂದ ಆನಂದ ಭಾಷ್ಪಗಳನ್ನು ಸುರಿಸುತ್ತಾ, ಆಹಾ ಹೇ ದೇವಾ, ಶಂಕು ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ.
ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ಪಕ್ಷಿವಾಹನ ಲಕ್ಷ್ಮೀ ರಮಣ ಕುಕ್ಷಿಯೊಳೀಳೇಳು ಲೋಕ ರಕ್ಷಿಪನ ನಾಮವೇ ಮನಗಾನಂದ ನಾಮವೇ ಮನಗಾನಂದ. ಶಂಕುಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ವೇದೋದ್ಧಾರ ಭುವನಾಧಾರ ವೇದೋದ್ಧಾರ ಭುವನಾಧಾರ ನಿರ್ಮಲ ಚಿತ್ತ ನಿರ್ವಿಕಾರ ನಾಮವೇ ಮನಗಾನಂದ. ನಾಮವೇ ಮನಗಾನಂದ. ಶಂಕುಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ಪಕ್ಷಿವಾಹನನು ಭಕ್ತವತ್ಸಲನು ಆದಂತಹ ಮಹಾವಿಷ್ಣುವಿನ ಸಾಕ್ಷಾತ್ಕಾರವಾದ ಮೇಲೆ ಆನಂದದಿಂದ ಪುಳಕಿತರಾದ ದಾದಾರವರು ಇದು ನನ್ನ ಗುರುಗಳ ಅನುಗ್ರಹದಿಂದಲೇ ನನಗೆ ಪ್ರಾಪ್ತಿಯಾಗಿದೆ ಎಂಬುದಾಗಿ ಧಡ 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 ಧಡನೆ ಗುರುಗಳ ಬಳಿ ಬಂದು, ಗುರುಗಳೇ ಈ ರೀತಿಯಾದ ಸಾಕ್ಷಾತ್ಕಾರವಾಯಿತಲ್ಲ, ಇದರ ಅರ್ಥವೇನು ಎಂದಾಗ ಈ ಶಿಷ್ಯನ ಮುಗ್ಧ ಪ್ರೇಮಕ್ಕೆ ಮೆಚ್ಚಿದ ದಾದಾರವರ ಆ ಪ್ರೀತಿಗಾಗಿ ತಮ್ಮ ಗುರುಗಳೇ ಹೇಳ್ತಾ ಇದ್ದಾರೆ, ಅಯ್ಯ ಇದೆಲ್ಲವೂ ಕೇವಲ ನಿನ್ನ ಯೋಗ ಬಲದಿಂದ ಸಾಧ್ಯವಾಗಿದೆ. ಪರಮವಿದ ಪರಮಾತ್ಮನ ಅನುಗ್ರಹದಿಂದ ಇದು ನಿನಗೆ ಲಭ್ಯವಾಗಿದೆ. ಇಲ್ಲಿ ಕೇವಲ ನಾನು ನೆಪ ಮಾತ್ರವಷ್ಟೇ, ನಿನಗೆ ಮಾರ್ಗದರ್ಶಕನೇ ವಿನಃ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸುವ ಚೈತನ್ಯ ನನ್ನಲ್ಲಿಲ್ಲ. ಅಯ್ಯ ಈ ಜಗವೇ ಒಂದು ವಿಶ್ವವಿದ್ಯಾನಿಲಯ, ಈ ಜಗತ್ತೇ ಅನುಭವ ಎನ್ನುವ ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯಕ್ಕೆ ಆತ್ಮ ಎನ್ನುವ ವಿದ್ಯಾರ್ಥಿ ಬರ್ತಲೇ ಇರ್ತಾನೆ, ಹೋಗ್ತಲೇ ಇರ್ತಾನೆ. ಈಗಾಗಲೇ ನಾನು ಬಂದಿದ್ದೇನೆ, ಹೋಗುವ ಮುನ್ನ ನಿನಗೆ ಮಾರ್ಗವನ್ನ ತೋರಿಸಿಕೊಟ್ಟು ಹೋಗಬಹುದೇ ವಿನಃ ಆ ದಿವ್ಯ ಸಾಕ್ಷಾತ್ಕಾರ ಮಾಡಿಸುವ ಚೈತನ್ಯ ನನ್ನಲ್ಲಿಲ್ಲ ಎಂಬುದಾಗಿ ಜ್ಞಾನ ಸಂಪನ್ನರಾದ ಗುರುಗಳು ಆತ್ಮಜ್ಞಾನವನ್ನೇ ನುಡಿದಿದ್ದಾರೆ. ಅಂದ ಮೇಲೆ ಯಾವಾಗಲೂ ಆತ್ಮಜ್ಞಾನಿಗಳು ಮಾತಾಡುವಾಗ ಹೀಗೆ ಮಾತಾಡೋದು. ಆತ್ಮಜ್ಞಾನಿಗಳು ಸೇರಿದಾಗ ಅಲ್ಲಿ ಆತ್ಮಜ್ಞಾನದ ವಿಚಾರವೇ ಬರುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸಾಧು ಸೇ ಸಾಧು ಮಿಲೆ ಕರೆ ದೋದೋ ಬಾತ್, ಗದ್ದೆ ಸೇ ಗದ್ದೆ ಮಿಲೆ ಉಡುವುಡುದೋದೋ ನಾತ್. ಸಜ್ಜನರು ಸೇರಿದಾಗ ಕೇವಲ ಸತ್ಸಂಗದ ವಿಚಾರವೇ ಅಲ್ಲಿ ಬರುತ್ತೆ. ವ್ಯಾಪಾರಸ್ಥರು ಸೇರಿದಾಗ ಬರೀ ವ್ಯಾಪಾರದ ವಿಚಾರವೇ ಬರುತ್ತೆ. ಸಂಗೀತಗಾರರು ಸೇರಿದಾಗ ಅಲ್ಲಿ ಸಂಗೀತದ ವಿಚಾರವೇ ಬರುತ್ತೆ. ಅಂತೂ ಈ ಕಳ್ಳರು ಸೇರ್ಕೊಂಡಾಗ ಸ್ವಲ್ಪ ಕಷ್ಟ. ಇವರಿಗಿಂತಲೂ ಸುಳ್ಳು ಹೇಳೋರು ಸೇರಿದ್ರೆ ಇದ್ದಿದ್ದು ಕಷ್ಟವೇ. ಇವರಿಗೆಲ್ಲರಿಗಿಂತಲೂ ಈ ಕಿವುಡ್ರು ಸಹವಾಸ ಇದ್ದಿದ್ದು ಕಷ್ಟ. ಕಾರಣ ಅವರೇನು ಹೇಳ್ತಾರೆ ಇವ್ರಿಗೆ ಕೇಳಿಸಲ್ಲ, ಇವರೇನು ಹೇಳ್ತಾರೋ ಅವ್ರಿಗೆ ಕೇಳಿಸಲ್ಲ. ಒಂದ್ಸಲ ಯಾರೋ ಇಬ್ರು ಕಿವುಡ್ರು ಮಾರ್ಕೆಟ್ ಹತ್ರ ಬಂದುಬಿಟ್ಟಿದ್ದಾರೆ. ಅವರವರೇ ಮಾತಾಡ್ತಿದ್ದಾರೆ, ಓಹ್ ನಮಸ್ಕಾರ, ಏನ್ ಮಾರ್ಕೆಟ್ ಹೊರಟ್ರ ಅಂದ್ರು ಇವರು. ಅದು ಅವ್ರಿಗೆ ಕೇಳಿಸ್ಲಿಲ್ಲ. ಅವರೇನಂತಿದ್ದಾರೆ, ಏನಂದ್ರಿ? ನಾನಾ ಇಲ್ಲ ಮಾರ್ಕೆಟ್ ಹೋಗ್ತಿದ್ದೀನಿ ಅಂದ್ರು. ಅದು ಇವ್ರು ಕೇಳಿಸ್ಲಿಲ್ಲ. ಇವ್ರೇನಂತಾರೆ, ಓಹೋ ಹೌದೇ, ನಾನೆಲ್ಲೋ ಮಾರ್ಕೆಟ್ ಹೋಗ್ತಿದ್ದೀರೇನೋ ಅನ್ಕಂಡೆ, ಬರ್ತೀರಿ ನಮಸ್ಕಾರ ಅಂತ ಇಬ್ರು ಹೊರಟು ಹೋದ್ರು. ಇವರೇನ್ ಮಾತಾಡಿದ್ರು ಅವ್ರು ಕೇಳಿಸ್ಲಿಲ್ಲ, ಅವ್ರೇನ್ ಮಾತಾಡಿದ್ರು ಇವರು. ಹಾಗಾಗಬಾರದಂತೆ ಇಲ್ಲಿ ದಾದಾರವರು ಚಿಂತೆಯನ್ನು ಮಾಡುತ್ತಿದ್ದಾರೆ. ಹಾಗಾದರೆ ಈ ದಿವ್ಯ ಸಾಕ್ಷಾತ್ಕಾರವನ್ನ ನನಗೆ ತೋರಿಸಿದವರಾರು? ಹೇಗೆ ಕಾಣುವುದು ನಾನು ಆ ಪರಮಾತ್ಮನನ್ನ ಎನ್ನುವ ಚಿಂತನೆಯಲ್ಲಿ ಮೌನರಾಗಿದ್ದಾರೆ. ವ್ಯಾಪಾರದ ನೆಪ ಮಾಡಿಕೊಂಡು ವಾರಣಾಸಿಗೆ ಬಂದಾಗ ಅಲ್ಲಿಯೂ ದೈವ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಾರೆ. ಆ ದೈವ ಚಿಂತನೆಯನ್ನೇ ಮಾಡುತ್ತಿರುವಾಗ
ಇದ್ದಕ್ಕಿದ್ದ ಹಾಗೆ ಅಲ್ಲಿಯೂ ದಾದಾರವರಿಗೆ ಹೊಸ ಹೊಸ ಅನುಭವಗಳಾಗಲಾರಂಭಿಸಿದೆ. ಅನೇಕ ದಿವ್ಯ ಸಾಕ್ಷಾತ್ಕಾರಗಳಾಗಲಾರಂಭಿಸಿದೆ. ದಾದಾರವರಿಗೆ ಪುನಃ ಚತುರ್ಭುಜ ವಿಷ್ಣುವು ಪ್ರತ್ಯಕ್ಷನಾಗಿ ಅಹಂ ಚತುರ್ಭುಜ ತತ್ವಂ ಎನ್ನುವಂತಾಗಿದೆ. ಅದಾದ ನಂತರ ಬದರಿನಾಥನು, ಶ್ರೀನಾಥನು ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ದಿವ್ಯ ಸಾಕ್ಷಾತ್ಕಾರಗಳನ್ನು ನೀಡುತ್ತಾ ತತತ್ವಂ ಎನ್ನುವ ವರದಾನವನ್ನು ಕೊಡುತ್ತಿದ್ದರೆ, ಇದೇನಿದು ನಾನೇ ನೀನು ನೀನೇ ನಾನು ಎನ್ನುತ್ತಿರುವರಲ್ಲ ಎಂಬುದಾಗಿ ಆನಂದದಿಂದ ಪರಮಾತ್ಮನನ್ನು ಹೊಗಳುತ್ತಾ ಕಂಡೆ ಪರಮಾತ್ಮನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕುಕ್ಷಿಯೊಳಗೆ ಈಳೇಳು ಲೋಕವನ್ನು ರಕ್ಷಿಸುವ ಪಕ್ಷಿವಾಹನ ನಿಗಮಲೋಚನ ಪೀತಾಂಬರಧರನನ್ನ ಕಂಡು ನಾನು ಧನ್ಯನಾದೆ ಎಂಬುದಾಗಿ, ಯಾವ ಭಾಗ್ಯಕ್ಕಾಗಿ ಕಾದುರತೆಯಿಂದ ನಾ ಕಾದಿದ್ದೆನೋ ಆ ಘನಭಾಗ್ಯವನ್ನು ನಾನು ಪಡೆದೆ ಎಂಬುದಾಗಿ ಮನೆಗೆ ಪತ್ರವನ್ನು ಬರೆದಿದ್ದಾರೆ. ಖಜಾನೆಯು ಬಹಳವಾಗಿದೆ, ನಾನು ಅದನ್ನ ಪಡೆದೆನು ಎಂತಲೂ, ಮತ್ತೊಂದು ಪತ್ರದಲ್ಲಿ ಬೀಗದ ಕೈ ಸಿಕ್ಕಿದೆ, ಖಜಾನೆ ಪಡೆದೆನು ಎಂದು ಎರಡೆರಡು ಅರ್ಥ ಬರುವಂತೆ ವಿವರಿಸಿದ್ದಾರೆ. ಇದು ಸಾಮಾನ್ಯ ಜನರಾದ ನಮ್ಮಂತಹವರಿಗೆ ಅರ್ಥವಾಗುವುದಾದರೂ ಹೇಗೆ? ಖಜಾನೆ ಅಂದೊಡನೆ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ? ಓಹೋ, ಎಲ್ಲ ಒಳ್ಳೆ ದುಡ್ಡು ಸಿಕ್ಕಿರಬೇಕು ಅಂತಲ್ಲವೇ? ಮತ್ತೆ ಬೀಗದ ಕೈ ಸಿಕ್ಕಿತು ಅಂದಾಗ ಸಾಮಾನ್ಯರಾದ ನಮ್ಮೆಲ್ಲರ ನೆನಪಿಗೆ ಬರುವುದು ಏನಪ್ಪಾ ಎಂದರೆ, ಎಲ್ಲೋ ದುಡ್ಡಿನ ಪೆಟ್ಟಿಗೆ ಬೀಗದ ಕೈ ಕಳೆದು ಹೋಗಿತ್ತೋ ಏನೋ, ಅದು ಸಿಕ್ಕಿರಬೇಕು ಅಂತ ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತಿದ್ದೆವು. ಆದರೆ ತತ್ವಜ್ಞಾನ ವಿಚಾರ ಸಂಪನ್ನರಾದ ದಾದಾರವರ ಆಂತರಿಕದ ಅರ್ಥವೇ ಬೇರೆಯಾಗಿದೆ. ಖಜಾನೆ ಎಂದರೆ ಜ್ಞಾನ ಭಂಡಾರ ಎಂತಲೂ, ಆ ಜ್ಞಾನ ಭಂಡಾರದಲ್ಲಿ ಜ್ಞಾನ ಎನ್ನುವುದನ್ನು ನಾವು ಎಷ್ಟು ಪಡೆದರೂ ಅದು ಇನ್ನು ವೃದ್ಧಿಯಾಗುತ್ತಲೇ ಇರುತ್ತೆ, ಅದಕ್ಕೆ ಕ್ಷಯವೇ ಇಲ್ಲ. ಇನ್ನು ಬೀಗದ ಕೈ ಎಂದಾಗ ಗುರುವಿನ ಅನುಗ್ರಹ ಎನ್ನುವ ಬೀಗದ ಕೈ ಇದ್ದವರಿಗೆ ಮಾತ್ರವೇ ಇದು ಸಾಧ್ಯ ಎನ್ನುವ ಅರ್ಥವನ್ನು ತೋರಿಸುತ್ತಿದೆ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, ಕಬೀರ್ ದಾಸರು ಒಂದು ಕಡೆ ನುಡಿದಿದ್ದಾರೆ, ಮಾರೇ ತೋ ಹಾಥಿ ಕೋ ಮಾರ್ನಾ, ಲೂಟೆ ತೋ ಭಂಡಾರ್ ಕೋ ಲೂಟ್ನಾ. ಏನಿದ್ರರ್ಥ? ಹೊಡೆಯುವುದಾದರೆ ಆನೆಯನ್ನೇ ಹೊಡೆಯಿರಿ. ಆನೆ ಅಂದ್ರೆ ಸಂಸ್ಕೃತದಲ್ಲಿ ಅಹಂಕಾರ ಎಂತಲೂ. ಅಯ್ಯ, ನೀವು ಹೊಡೆದು ಹಾಕುವುದಾದ್ರೆ ನಿಮ್ಮಲ್ಲಿರುವ ಅಹಂಕಾರವನ್ನು ಮೊದಲು ಹೊಡೆದಾಕಿ, ಕದಿಯುವುದಾದ್ರೆ ಭಕ್ತಿ ಜ್ಞಾನವನ್ನು ಸಂಪಾದನೆ ಮಾಡಿ, ಕಾರಣ ಅದು ನೀವು ಎಷ್ಟು ಪಡೆದರೂ ವೃದ್ಧಿಯಾಗುತ್ತಲೇ ಇದೆ ಎಂದು ಹಿರಿಯರು ನುಡಿದಿದ್ದಾರೆ.